ಜಗತ್ ವಿಶಿಷ್ಟ. ಆ ವಿಶಿಷ್ಟ ತತ್ವವೇ ನಾನಾಗಿದ್ದೇನೆ. ನಾನು ಅರಿವಿನ ಸ್ವರೂಪನು. ನಾನು ಅರಿವಿನ ಸ್ವರೂಪನು. ಯಾವುದನ್ನ ಅರ್ಥ ಬಳಿಕ, ಯಾವುದನ್ನ ತಿಳಿದ ಬಳಿಕ ಮತ್ತೊಂದು ತಿಳಿಯುವ ಅವಶ್ಯಕತೆ ಇಲ್ಲ ಅಂತ ಪರಮ ತತ್ವವೇ ನಾನಾಗಿದ್ದೇನೆ. ಅದ್ರಾಗ ನಾವು ಸತ್, ಚಿತ್ತ, ಆನಂದ, ಬ್ರಹ್ಮ ಮತ್ತು ಸ್ವಯಂ ಪ್ರಕಾಶ ಎಂಬ ಶಬ್ದದ ತಕ್ಕ ಮಟ್ಟಿಗೆ ವಿವೇಚನೆ ಮಾಡಿ, ಆರನೇದು ಕೂಟಸ್ಥ ಎಂಬ ವಿಧೇಯ ವಿಶೇಷಣದಲ್ಲಿ ಆರನೇದವಾದ ಕೂಟಸ್ಥ ಎಂಬ ಶಬ್ದಕ್ಕೆ ನಾನು ಇವತ್ತ ವಿಚಾರಣೆ ಮಾಡಿ ಮತ್ತೆ ಮುಂದಿನ ವಿಷಯಕ್ಕೆ ನಾವು ಹಾದಿಗಳಾಗ್ತೇವೆ. ಆತ್ಮ ಕೂಟಸ್ಥ ಸ್ವರೂಪನು ಒಂದನೇ ಶಬ್ದ. ಎರಡನೇದು ನಾನು ಕೂಟಸ್ಥ ಸ್ವರೂಪನು. ನಾನು ಯಾರು? ನಾನು ಕೂಟಸ್ಥ ಸ್ವರೂಪನು. ಸುಮ್ಮನೆ ಸತ್ತ ಅನ್ನೋದು ಅಷ್ಟೇ ನಾನು ಏನು ಮಾಡ. ಸತ್ತ ಇದೆ ಅಂತ ತಿಳ್ಕೊಂಡು ಜೀವನಾಗ್ಲಿ, ಪ್ರಾಣ ಆಗ್ಲಿ, ಮನಸ್ಸಾಗ್ಲಿ, ಬುದ್ಧಿ ಆಗ್ಲಿ ಇವೆಲ್ಲವೂ ಏನ್ ಮಾಡ್ತಾ ಇವೆ? ಕೆಲಸಗಳನ್ನ ಮಾಡ್ತಾ ಇವೆ. ಇವತ್ತ ಗಂಗೆಯಲ್ಲಿ ಗೊಲ್ಲರಹಳ್ಳಿ ಹೆಂಗಿರ್ತದ? ಯಾಕ? ಗಂಗಾ ಪ್ರಭಾವ ರೂಪವಾಗಿದೆ. ಗಂಗಾ ಏನಾಗಿದೆ? ಪ್ರಭಾವ ರೂಪವಾಗಿದೆ. ಅವ ಎಲ್ಲ ಹೇಳಿದ ಅರ್ಥ ಎಲ್ಲವೂ ಗ್ರಹಣ ಮಾಡಿದ್ರೆ ಅದು ನಮ್ಗೆ ಉತ್ಸಾಗಿಲ್ಲ. ಗೊಲ್ಲರಹಳ್ಳಿನೇ ಸಿಗಂಗಿಲ್ಲ. ಹ್ಯಾಂಗ್ ಹರಿದಾಗ ಹೋಗ್ಬೇಕಾಗ್ತದೆ. ಈ ಲಕ್ಷಣ ಶಾಸ್ತ್ರದಲ್ಲಿ ಒಪ್ಪಿಲ್ಲ. ಇದು ಸರಿಯಲ್ಲ. ಇದಕ್ಕೆ ಶಾಸ್ತ್ರೀಯ ಪಾರಿಭಾಷಿಕ ಶಬ್ದ ಇದೆ, ಜಹತ್ ಲಕ್ಷಣ ಅಂತ. ಏನ್ ಲಕ್ಷಣ? ಇದು ಹ್ಯಾಂಗ ಅಂತಂದ್ರ ಸಂಪೂರ್ಣ ವಾಚಾರ್ಥವನ್ನ ತ್ಯಾಗ ಮಾಡಿ ತತ್ ಸಂಬಂಧ ಅರ್ಥವನ್ನ ಗ್ರಹಣ ಮಾಡೋದಕ್ಕೆ ಜಹತ್ ಲಕ್ಷಣ ಅಂತ ಹೇಳ್ತಾರೆ. ಈಗ ಸಂಪೂರ್ಣ ವಾಚಾರ್ಥನ ತ್ಯಾಗ ಮಾಡಿದ್ರೆ ಜೀವಾತ್ಮ ವಾಚಾರ್ಥ ಇದೆ. ವಾಚಾರ ಜೀವನನೇ ಬಿಟ್ಬಿಟ್ರಾಯ್ತಪ್ಪ. ಏನ್ ಯಾಕೆ ಬೇಕು ಅಂದ್ರೆ, ಈಗ ಶೇಂಗಾ ಇದೆ. ಈಗ ಶೇಂಗಾನೇ ಇದು ಅವ ಹೇಳ್ದಂಗ ಅಂದ್ರೆ ಶೇಂಗಾ ಎಲ್ಲ ತಿನ್ನುವಪ್ಪ. ಶೇಂಗಾ ತಿನ್ನು ಅಂದ್ರೆ ಹಂಗೆ ತಿನ್ನಕ್ಕಾಗ್ತದ? ಸಿಪ್ಪಿ ಸಮೇತವಾಗಿ ನಾ ಶೇಂಗಾ ತಿಂದ್ರೆ ಏನಾಗ್ತದದು? ನನ್ನ ಹೊಟ್ಟಿಗೆ ಚುಸ್ತದ. ಅದು ರುಸ್ಸಂಗಿಲ್ಲ. ಅದು ಸರಿ ಹೋಗ. ಅದಕ್ಕೆ ಇದು ಬೇಡ. ಇನ್ನ ಮುಂದಿನ ಲಕ್ಷಣ ಇದೆ ಅಜಹತ್ ಲಕ್ಷಣ. ಸಂಪೂರ್ಣ ವಾಚಾರ್ಥವನ್ನ ತ್ಯಾಗ ಮಾಡುವುದು ಯಾವಾಗಿದೆ? ಇದು ಜಹತ್ ಲಕ್ಷಣ. ತತ್ಸಂಬಂಧ ಅರ್ಥವನ್ನ ಗ್ರಹಣ ಮಾಡುವುದು ಅಜಹತ್ ಲಕ್ಷಣ. ಹೇಳಿದ ಕ್ಷಣೋ ಧಾವತಿ ಅಂತ ಹೇಳಿದ. ಅಂದ್ರೆ ಕೆಂಪ ಬಣ್ಣ ಓಡುತ್ತದೆ ಅಂತ. ಕೆಂಪು ಬಣ್ಣ ಹ್ಯಾಂಗ ಓಡ್ತದ? ಯಾರು ಹೇಳಿದ? ಏನೋ ಓಡ್ತದಲ್ಲ, ಕೆಂಪು ಬಣ್ಣ ಓಡ್ತದ ಅಂತ ಹೇಳಿದ. ಈಗ ಮತ್ತೆ ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಾಯ್ತು? ಅರ್ಥ ಮತ್ತು ಗ್ರಹಣ ಮಾಡಬೇಕಾಯ್ತು. ಕೆಂಪ ಬಣ್ಣದ ಕುದುರೆ ಓಡ್ತದ. ಒಂದ್ ಹೆಚ್ಚಾಗಿ